ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಸನಾತನ ಧರ್ಮ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಸನಾತನ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಏನು ಡಿಫ್ರೆನ್ಸ್ ಇದೆ, ಸೊ ಹೇಗೆ ಹಿಂದೂ ಧರ್ಮ ಅಂತ ಹೆಸರು ಬಂತು ಅಂತ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವೇದಸ್ ಉಪನಿಷತ್ ಟೈಮಲ್ಲೆಲ್ಲ ಸನಾತನ ಧರ್ಮ ಅಂತಲೇ ಕರೀತದೆ. ಅದರಲ್ಲಿರೋ ಪ್ರಿನ್ಸಿಪಲ್ಸು, ನಿಬಂಧಗಳೆಲ್ಲ ಪಾಲಿಸ್ತಾಯಿದ್ರು. ಸೊ ಹಾಗೆ ಡೇಸ್ ಪಾಸ್ ಆದಂಗೆ ಪರ್ಷಿಯನ್ಸ್ ಇಂಡಿಯಾಗೆ ರೂಲ್ ಮಾಡೋಕ್ಕೆ ಬಂದರು. ಸೊ ಅವಾಗ ಅವರು ಇಂಡಸ್ ರಿವರ್ ಇತ್ತಲ್ಲ, ಸೊ ಅದಕ್ಕೆ ಅವರು ಹಿಂದೂ ಅಂತ ಕರೀತಾಯಿದ್ರು. ಹಾಗೆ ಡೇಸ್ ಪಾಸ್ ಆಗ್ತಾ ಹೋಗ್ತಾ ಸೊ ಒನ್ಸ್ ಬ್ರಿಟಿಷ್ ಇಂಡಿಯನ್ ರೂಲ್ ಮಾಡೋಕ್ಕೆ ಬಂದಾಗ ಬ್ರಿಟಿಷು ಅದನ್ನು ಹಿಂದೂಸಮ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಂಡಿಯನ್ ಪೀಪಲ್ಸ್ನೆಲ್ಲ ಹಿಂದೂಸಮ್ ಅಂತ ಕರೀತಾಯಿದ್ರು. ಈ ರೀತಿ ಸನಾತನ ಧರ್ಮದಿಂದ ಹಿಂದೂನಿಸಮ್ ಆಗಿ ಅದು ನೇಮ್ ಚೇಂಜ್ ಆಗಿದೆ. ಬಟ್ ಸನಾತನ ಧರ್ಮ ಅಂದರೆ ಒಂದೇ, ಹಿಂದೂಯಿಸಮ್ ಅಂದರೆ ಒಂದೇ. ಸೊ ಎರಡಕ್ಕೂ ಡಿಫ್ರೆನ್ಸಸ್ ಏನಿಲ್ಲ, ಸೇಮ್. ಏನು ಆ ಕಾಲದಿಂದ ಏನು ಪಾಲಿಸ್ತಾಯಿದ್ರು ರಿಲಿಜಿಯಸ್ ಆಗಿ, ಸ್ಪಿರಿಚುವಲ್ ಏನಾದರೂ ಪಾಲಿಸ್ತಾಯಿದ್ರು. ಸೊ ಎಲ್ಲ ಅದೇ ಥರ ಇದೆ, ಬಟ್ ಓನ್ಲಿ ನೇಮ್ ಚೇಂಜ್ ಆಗಿದೆ ಅಷ್ಟೇ. ಅದಕ್ಕೋಸ್ಕರ ನಾವು ಸನಾತನ ಧರ್ಮ ಅನ್ನೋ ಹೆಸರು ಆ್ಯಕ್ಚುಲಿ ತುಂಬ ಜನ ಮರ್ತೋಗಿದ್ದಾರೆ. ಎಲ್ಲ ಹಿಂದೂಸಮ್ನ ಹಿಂದೂ ಅಂತ ಕರೀತಾರೆ, ಯಾರು ನನ್ನ ಸನಾತನ ಧರ್ಮ ಅಂತ ಯಾರು ಹೇಳ್ಕೊಳಲ್ಲ. ಸೊ ಈ ರೀತಿ ಹೆಸರು ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.